ಹಾಗಿದ್ದಾಗ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ದೇನು ಈ ಬಾರಿಯ ಮೈತ್ರಿ? ಕಳೆದ ಬಾರಿ ಕಾಂಗ್ರೆಸ್ಗೆ ಬಹುದೊಡ್ಡದಾಗಿ ಡ್ಯಾಮೇಜ್ ಆಗಿದ್ದೇನು ಮೈತ್ರಿ ಅನ್ನುವಂಥದ್ದು. ಸೊ ಈ ಬಾರಿ ವರವಾಯ್ತ ಆಗಿದ್ದಾಗ ಮೈತ್ರಿ ರಾಜ್ಯದಲ್ಲಿ ಬಿಜೆಪಿ ಹೈಕಮಾಂಡ್ನ ಮೈತ್ರಿ ತಂತ್ರ ಕೈ ಹಿಡಿತಾ ಇವ್ರಿಗೆ. ಸೊ ಮೋದಿ ಮುಂದೆ ರಾಜ್ಯ ನಾಯಕರು ಕೈ ಕಟ್ ಬಾಯ್ ಮುಚ್ ಅನ್ನುವಂಥ ಬ್ರಹ್ಮಾಸ್ತ್ರವನ್ನ ಬಳಕೆ ಮಾಡ್ಕೊಳ್ಳೋಂಗಾಯ್ತು. ರಾಜ್ಯ ಬಿಜೆಪಿ ಕೀಲಿ ದೆಹಲಿ ವರಿಷ್ಠರ ಬಳಿಯೇ ಇರುತ್ತಾ ಇನ್ಮೇಲೆ. ಸೊ ಮೈತ್ರಿ ಲೆಕ್ಕಾಚಾರಗಳೇ ಈಗ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಯಿತು ಅಂತ. ಸೊ ಎಕ್ಸಿಟ್ ಪೋಲ್ಗಳಲ್ಲಿ ಇಡೀ ದೇಶದಲ್ಲಿ ನಮೋಗೆ ಜೈ ಜೈ ಅಂತಿದ್ದಾರೆ. ದೇಶದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ NDAಗೆ ಭಾರಿ ಮುನ್ನಡೆ ಕಾಣಿಸಿಕೊಳ್ತಾ ಇದೆ. ಅದು ಸಣ್ಣ ಮಾರ್ಜಿನ್ ಅಲ್ಲ, ದೊಡ್ಡ ದೊಡ್ಡ ಮಾರ್ಜಿನಲ್ಲೇ. ರಾಜ್ಯದಲ್ಲೂ ಕೂಡ ನಮೋ ಚಮತ್ಕಾರ ಅಂತಿದ್ದಾರೆ. ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಮುನ್ನಡೆ ರಾಜ್ಯದಲ್ಲೂ ಕೂಡ ಇದೆ. ರಾಜ್ಯದಲ್ಲಿ NDAಗೆ ಹೆಚ್ಚಿನ ಸ್ಥಾನ ಸಿಕ್ಕರೆ ಅದಕ್ಕೆ ಕಾರಣ ಮೋದಿ ಮತ್ತು ಮೈತ್ರಿ ಇಲ್ಲಿರುವಂಥ ನಾಯಕರಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ JDS ಜೊತೆಗೆ ಮೈತ್ರಿ ಮಾಡಿಕೊಳ್ಳೋ ನಿರ್ಧಾರ ಮಾಡಿದ್ದೇ ಹೈಕಮಾಂಡು, ರಾಜ್ಯದವರಲ್ಲ. ವಿಧಾನಸಭೆ ಚುನಾವಣಾ ಸೋಲಿನ ನಂತರ ಮೈತ್ರಿ ಐಡಿಯಾ ಹೊಳಿತು. JDS ಗೆಳೆತನದಿಂದ ಕಾಂಗ್ರೆಸ್ ಮಣಿಸಬಹುದು ಅನ್ನುವಂಥ ಸತ್ಯವನ್ನು ಹೈಕಮಾಂಡ್ ಅರ್ಥಕೊಳ್ತು. ಹೀಗಾಗಿ ಕೆಲವರ ವಿರೋಧ ಇದ್ದಾಗಿಯೂ ಕೂಡ ಬಿಜೆಪಿ JDS ದೋಸ್ತಿಗೆ ಗಂಟು ಹಾಕಿದ್ರು ಹೈಕಮಾಂಡ್ ಅವರು. ಈಗ ಬಿಜೆಪಿ ಹೈಕಮಾಂಡ್ನ ಮೈತ್ರಿ ಐಡಿಯಾ ಕೈ ಹಿಡ್ಕೊಂಡಿದೆ ಅವರದ್ದು. ಸೊ ಎಕ್ಸಿಟ್ ಪೋಲ್ ಮುನ್ನಡೆಗೆ ಇನ್ನೊಂದು ಕಾರಣ ಮೋದಿ ಅವರ ನಾಮಬಲ. ಬಟ್ ವಿಧಾನಸಭೆಯಲ್ಲಿ ಅದು ವರ್ಕೌಟ್ ಆಗಲಿಲ್ಲ, ಲೋಕಸಭೆಯಲ್ಲೂ ವರ್ಕೌಟ್ ಆಯಿತು. ಮೋದಿ ಹೆಸರಿನಿಂದಲೇ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸೀಟ್ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂತ ಎಕ್ಸಿಟ್ ಪೋಲ್ಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಸೊ ಮೋದಿ ಮುಂದೆ ರಾಜ್ಯ ಬಿಜೆಪಿ ನಾಯಕರು ಸೈಡ್ಲೈನ್. ಎಕ್ಸಿಟ್ ಪೋಲ್ ಭವಿಷ್ಯ ನಿಜವಾದರೆ ಕರ್ನಾಟಕದ ಮೇಲೆ ಹೈಕಮಾಂಡ್ನ ಹಿಡಿತ ಮತ್ತೊಮ್ಮೆ ಇರುತ್ತೆ. ಇಲ್ಲಿರುವಂಥ ನಾಯಕರುಗಳು ಕೈಕಟ್ ಬಾಯ್ಮೋಚ್ ಅನ್ನೋ ರೀತಿಯಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ನಿರ್ಧಾರಗಳು ಕೂಡ ಫೈನಲಿ ದೆಹಲಿಯಲ್ಲೇ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿರುತ್ತೆ. ಎಕ್ಸಿಟ್ ಪೋಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಖುಷಿ ತಂದಿದೆ. ನಮ್ಮದು 2 ಅಜೆಂಡಾ. ಒಂದು ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು, ಇನ್ನೊಂದು 400 ದಾಟಬೇಕು. ಒಂದಂತೂ ಆಗಿದೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. 2ನೇದು ರಿಯಲ್ ಪೋಲ್ ಬರುತ್ತಲ್ಲ 4ನೇ ತಾರೀಕು, ಅದರಲ್ಲಿ ನಮ್ಮ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದೇ ರಿಸಲ್ಟ್ ಬಂದರೆ ಖುಷಿ ತಂದಿದೆ ನಮ್ಮ ಕಾರ್ಯಕರ್ತರಿಗೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ಚುನಾವಣೆ ದೇಶದಲ್ಲಿ 7 ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿದೆ. ಅದರಲ್ಲಿ ರಾಜ್ಯದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ JDS ಮತ್ತು ಬಿಜೆಪಿ ಕಮಾಲ್ ಮಾಡಿರುವಂಥದ್ದು. ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ದೋಸ್ತಿಗಳು ಹೆಚ್ಚು ಸೀಟನ್ನು ಗೆಲ್ಲುವ ಮೂಲಕ. ಚುನಾವಣೋತ್ತರ ಸಮೀಕ್ಷೆಯಿಂದ JDSಗೆ ಇದು ಬಿಗ್ ಬೂಸ್ಟ್ ಅನ್ನು ಕೊಡುತ್ತಾ? ಎಕ್ಸಿಟ್ ಪೋಲ್ ಭವಿಷ್ಯದಿಂದ JDSಗೆ ದೊಡ್ಡ ಸಮಾಧಾನವನ್ನು ತಂದಿದೆ. ಬಟ್ ಫಲಿತಾಂಶದಲ್ಲೂ ಕೂಡ ಇದೇ ರೀತಿಯ ಅಂಕಿಅಂಶಗಳು ಬಂದಿದ್ದೇ ಆದರೆ, ಇದೇ ದೊಡ್ಡ ಮಟ್ಟದ ಗೆಲುವನ್ನು ತಂದಿದ್ದೇ ಆದರೆ ಅದರ ಪಾಲುದಾರ JDS ಕೂಡ ಆಗಿರುತ್ತೆ. ಸಹಜವಾಗಿಯೇ JDSಗೆ ಇದು ಒಂದು ಬೂಸ್ಟನ್ನು ಕೊಡಬಹುದು, ಒಂದು ಹೊಸ ಚೈತನ್ಯವನ್ನು ಮೂಡಿಸಲಿಕ್ಕೆ ಕಾರಣವಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಈ ರೀತಿಯ ಫಲಿತಾಂಶ ಬಂದಿದ್ದೇ ಆದರೆ, ಅಂದರೆ ಚುನಾವಣೋತ್ತರ ಸಮೀಕ್ಷೆಗಳು ಏನು ಪ್ರಿಡಿಕ್ಟ್ ಮಾಡಿದೆ ಅದೇ ಸತ್ಯ ಆದರೆ ಹೇಗೆ ಅದು JDSಗೆ ಬೂಸ್ಟ್ ಕೊಟ್ಟಂತಾಗುತ್ತೆ ನೋಡ್ತಾ ಹೋಗೋಣ. ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನಿಂದ JDSನ ಭವಿಷ್ಯದ ಬಗ್ಗೆ ಪ್ರಶ್ನೆ ಎದ್ದಿತ್ತು. ಎಕ್ಸಿಟ್ ಪೋಲ್ ರಿಸಲ್ಟ್ ಸತ್ಯ ಆಗಿದ್ದೇ ಆದರೆ JDS ಬೇಸ್ ಮತ್ತೆ ಸ್ಟ್ರಾಂಗ್ ಆಗಬಹುದು. ವಿಧಾನಸಭಾ ಸೋಲಿನಿಂದ ಹಳೆಮೈಸೂರು ಭಾಗದ ಶಕ್ತಿ ಕುಗ್ಗುವಂತಹ ಆತಂಕ ಇತ್ತು.